ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ. ಅಮ್ಮನವರು ಬರ್ತಿರೋದಂತ ನೋಡ್ತಾ ಇರ್ಬೋದು. ಬ್ಯಾಲ್ಕರೆ ಉಣ್ಣಾದೇವಿ ಅಮ್ಮನವರು. ಇದು ಪ್ರತಿ ವರ್ಷನೂ ಕೂಡ ಇದೇ ರೀತಿ ಸಾಂಪ್ರದಾಯಿಕವಾಗಿ ನಡೆಸ್ಕೊಂಡು ಬರ್ಲಾಗುತ್ತೆ. ಇಲ್ಲಿ ಸೋಮೇದೇವನಹಳ್ಳಿ ಗ್ರಾಮಸ್ಥರು 2026ನೇ ಸಾಲಿನ ಫೆಬ್ರವರಿ 7, 8 ಅಮ್ಮನವ್ರನ್ನ ಕರ್ಕೊಂಡ್ ಬರ್ತಾ ಇರೋದು. ಇದು 7 ತೋಪ್ ಅಂತಾನೆ ಹೇಳ್ಬೋದು ಈ ಸ್ಥಳವನ್ನ. ಬಟ್ ಇಲ್ಲಿ ಈ ತೋಪ್ಗೆನೆ ಅಮ್ಮನವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಮರದಾಡಿ ಅಮ್ಮನವ್ರಿಗೆ ವ್ಯವಸ್ಥೆ ಮಾಡಿರ್ತಾರೆ. ಚೊಪ್ರ ಎಲ್ಲ ಹಾಕಿ ವ್ಯವಸ್ಥೆ ಮಾಡಿರ್ತಾರೆ. ಅಮ್ಮನವ್ರನ್ನ ಪ್ರತಿ ವರ್ಷನೂ ಕೂಡ ಕರ್ಕೊಂಡ್ ಬರ್ತಾರೆ. ಕೆಲವರು ಹರಕೆ ಮಾಡಿ ಕೂಡ ಕರ್ಸ್ಕೊಂತಾರೆ. ಕೆಲವರು ಊರಿನವರು. ಅಮ್ಮಂಗೆ ಸೋಮದೇವನಹಳ್ಳಿ ಅಂದ್ರೆ ತವ್ರ ಮನೆ ಅಂತೆ. ಸೋಮದೇವನಹಳ್ಳಿ ತವ್ರ ಮನೆಯವರು ಪ್ರತಿ ವರ್ಷನೂ ಕೂಡ ಅಮ್ಮನವ್ರನ್ನ ತೋಪ್ ಕರ್ಕೊಂಡ್ಬಂದು ಅಲ್ಲಿ ಪೂಜೆ ಮಾಡಿಸಿ, ಆಮೇಲೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಪೂಜೆ ಮಾಡಿಸಿ, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ಪೂಜೆ ಮಾಡಿಸಿ ಅಮ್ಮನವ್ರಿಗೆ ಪ್ರಸಾದ ತಿನ್ಕೊಂಡು ಹೋಗ್ತಾರೆ. ಇನ್ನೇನಪ್ಪ ವಿಶೇಷ ಅಂದ್ರೆ ಅಮ್ಮನವ್ರಿಗೆ ಮತ್ತೆ ಅಲ್ಲಿ ಪೂಜೆ ಆಗಿದ ತಕ್ಷಣ ಮತ್ತೆ ಯಾರು ಕರ್ಕೊಂಡ್ಬಂದಿರ್ತಾರೋ ಅವ್ರ ಮನೆಗೆ ಹೋಗುತ್ತೆ. ಸಾಯಂಕಾಲ ಅಂದ್ರೆ ಒಂದು 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಮನೆಗೂ ಅಮ್ಮನಿಗೆ ಮಡ್ಲಕ್ಕಿ ಪೂಜೆ, ಆಮೇಲೆ ಪ್ರತಿಯೊಂದು ಮನೆಗೂ ಕೂಡ ಪ್ರಸಾದ ಕೂಡ ಮಾಡ್ತಾರೆ. ಪ್ರತಿಯೊಂದು ಮನೆಗೂ ಒಂದೊಂದು ಮನೆಗೂ ಕೂಡ ಅಮ್ಮನಿಗೆ ಪೂಜೆ ಮಾಡಿಸಿ ಮಡ್ಲಕ್ಕಿ ತುಂಬಿಸಿ ಮತ್ತೆ ಅಮ್ಮನವ್ರ ಹಿಂದೆ ಹೋಗಿರೋಂಥವ್ರಿಗೆಲ್ಲ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಇದು ಇದೇ ರೀತಿ ಪ್ರತಿ ವರ್ಷ ಕೂಡ ನಡೆಸಲಾಗುತ್ತೆ. ತುಂಬಾ ವಿಶೇಷಣೆ ಆಗುತ್ತೆ. ಏನಿಲ್ಲ ಅಂದ್ರೂ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಕೂಡ ಬೆಳಗಿನ ಜಾವ ಮಿನಿಮಮ್ ಬೆಳಗಿನ ಜಾವ 4 ಗಂಟೆ 5 ಗಂಟೆ ಆದ್ರೂ ಆಗುತ್ತೆ. ಇದು ನಾಳೆ ಸೋಮವಾರ ಅಷ್ಟೊತ್ತಿಗೆ ಬೆಳಗಿನ ಜಾವ ಆಗ್ಬೋದು. ಇಲ್ಲಿ ತುಂಬಾ ಚೆನ್ನಾಗಿ ಅಮ್ಮನವ್ರನ್ನ ಪೂಜಿಸ್ತಾರೆ. ಸೋಮೇದೇವನಹಳ್ಳಿ ಗ್ರಾಮಸ್ಥರು ಪ್ರತಿ ಮನೆಗೂ ಪೂಜೆ ಕೊಡ್ತಾರೆ. ಎಲ್ಲಾ ರೀತಿ ಕೂಡ ಅಮ್ಮನವರಿಂದ ಎಲ್ಲಾ ಜನ ಕೂಡ ಅಮ್ಮನಿಗೆ ಅಂದ್ರೆ ಅಮ್ಮನವರು ಮನೆ ಒಳಗಡೆ ಹೋಗಿ 10-20 ನಿಮಿಷ ಇದ್ದು ಪೂಜೆ ಮಾಡಿಕೊಂಡು ಒಳಗಡೆ ಬರೋಂಥದ್ದು. ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡೋದಕ್ಕೆ ಆಚಾರ ವಿಚಾರಗಳು. ಈ ಜನರೇಷನ್ಗೆ ಎಲ್ಲ ಮುಂದಿನ ಪೀಳಿಗೆಗೂ ಕೂಡ ಇದು ಪರಿಚಯ ಮಾಡೋಂಥದ್ದು. ಈ ತರ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ವಿಡಿಯೋಗಳಲ್ಲಿ ನಿಮ್ಮ ಮುಂದೆ. ಧನ್ಯವಾದಗಳು.